ಮಧ್ಯಸ್ಥಿಕೆಯನ್ನ ವಹಿಸಿಕೊಂಡಿದ್ದಂತಹ ಅಮೆರಿಕಾಗೆ ಇದೀಗ ಮುಖಭಂಗವಾಗ್ತಾ ಇದೆ. ಭಾರತ ಪಾಕ್ ಮಧ್ಯೆ ಕದನ ವಿರಾಮ ಎಂದಿದ್ದಂತಹ ಅಮೆರಿಕ ಟ್ವೀಟ್ ಮಾಡಿ ಸಂಧಾನ ಯಶಸ್ವಿ ಅಂತ ಹೇಳಿದ್ರು ಡೊನಾಲ್ಡ್ ಟ್ರಂಪ್ ಅವರು. ತಕ್ಷಣದಿಂದಲೇ ಕದನ ವಿರಾಮ ಜಾರಿ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎಕ್ಸ್ ಖಾತೆಯಲ್ಲಿ ಹೇಳಿದ್ರು. ಅಮೆರಿಕ ಮಾತನ್ನ ಧಿಕ್ಕರಿಸಿದಂತಹ ಪಾಪಿ ಪಾಕಿಸ್ತಾನದಿಂದ ಕದನ ವಿರಾಮ ಉಲ್ಲಂಘನೆಯಾಗಿದೆ. ಟ್ರಂಪ್ ಟ್ವೀಟ್ ಬಳಿಕ ಕಾಶ್ಮೀರದಲ್ಲಿ ಪಾಕ್ ಅಟ್ಯಾಕ್ ಮಾಡಿದೆ. ಈಗ ಏನು ಉತ್ತರವನ್ನ ಕೊಡ್ತಾರೆ, ಈಗೇನು ಹೇಳ್ತಾರೆ? ಮುಖಭಂಗ ಆಗಿದೆ ಇದೀಗ ಅಮೆರಿಕಾಗೆ. ಇದನ್ನ ಯಾವ ರೀತಿಯಾಗಿ ರಿಯಾಕ್ಟ್ ಮಾಡುತ್ತೆ ಅಮೆರಿಕ ಅನ್ನೋದು ಒಂದು ಪ್ರಶ್ನೆಯಾದರೆ, ಮತ್ತೊಮ್ಮೆ ಅಮೆರಿಕವನ್ನ ಎದುರಿಸಬೇಕಾದಂತಹ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಪಾಕಿಸ್ತಾನಕ್ಕೆ ಅಂಗಲಾಚಿ ಬೇಡ್ಕೊಂಡಿದ್ದು ಪಾಕಿಸ್ತಾನ. ಹೇಗಾದ್ರೂ ಮಾಡಿ ಸಂಧಾನ ಮಾಡಿ ಭಾರತದ ಜೊತೆಗೆ, ಭಾರತ ಯುದ್ಧ ಸಾರ್ಬಿಟ್ರೆ ನಾವೆಲ್ಲರೂ ಕೂಡ ಬದುಕಿ ಉಳಿಯೋದಿಲ್ಲ, 2-3 ದಿನಗಳಲ್ಲೇ ನಮ್ಮನ್ನ ಮುಗಿಸ್ಬಿಡ್ತಾರೆ, ದಯವಿಟ್ಟು ಸಹಾಯ ಮಾಡಿ ಅಂತ ಹೇಳಿ ಭಿಕ್ಷೆ ಬೇಡ್ಕೊಂಡಂತಹ ಪಾಕಿಸ್ತಾನ ಕೊನೆಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಮಾತುಕತೆಯನ್ನ ಆಡಿ ಭಾರತದ ಜೊತೆಗೆ ಭಾರತದ ಮನವೊಲಿಸುವಲ್ಲಿ ಯಶಸ್ವಿಯಾದರು. ಭಾರತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಮಾತನ್ನ ಕೂಡ ಒಪ್ಕೊಳ್ತು. ಅದಾದ ನಂತರ ನಿನ್ನೆ ಸಂಜೆ 5 ಗಂಟೆಯಿಂದನೇ ಕೂಡ ಕದನ ವಿರಾಮ ಘೋಷಣೆಯಾಯಿತು. ಬಟ್ ಆದ್ರೆ ಇದಕ್ಕೆ ಪಾಕಿಸ್ತಾನ ಏನು ಮಾಡ್ತು? ಅಮೆರಿಕದ ಮಾತನ್ನ ಧಿಕ್ಕರಿಸ್ತು. ಇದೀಗ ಅಮೆರಿಕಾಗೆ ಮುಖಭಂಗ ಆಗಿದೆ. ಪಾಕಿಸ್ತಾನದ ನಿಲುವಿನಿಂದಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಏನು ಉತ್ತರ ಕೊಡ್ತಾರೆ? ಈ ರೀತಿಯಾಗಿ ನಡ್ಕೊಂಡಿರೋದಕ್ಕೆ ಗೊತ್ತಿದೆ ಅವ್ರಿಗೂ ಕೂಡ ನರಿ ಬುದ್ಧಿ ಪಾಕಿಸ್ತಾನದ್ದು ಅಂತ ಹೇಳಿ. ಆದ್ರೂ ಏನೋ ಒಂದು ಚಾನ್ಸ್ ಕೊಡೋಣ ಕೊನೆಯದಾಗಿ ಅಂತ ಅನ್ಕೊಂಡು ಮಾತುಕತೆ ಮಾಡಿದ್ದಾರೆ ಟ್ರಂಪ್ ಅವರು. ಬಟ್ ಆದ್ರೆ ಪಾಕಿಸ್ತಾನ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಮಾತನ್ನ ಧಿಕ್ಕರಿಸಿ ಇದೀಗ ಅಮೆರಿಕ ಅಧ್ಯಕ್ಷರು ಮುಖಭಂಗವನ್ನು ಅನುಭವಿಸುವಂತಹ ಅನಿವಾರ್ಯತೆ